ಹಾಯ್ ಗಾಯ್ಸ್, ನಾವ್ ಬೆಳಗ್ಗೆ 3 ಗಂಟೆಗೆ ಎದ್ದು ಎಲ್ಲಿಗೆ ಹೋಯ್ತಿರೋದು ಅಂದ್ರ ನಂದಿ ಹಿಲ್ಸ್ಗೆ. ಇಷ್ಟೊತ್ತಿನ ರಾತ್ರಿ ಎದ್ದು ನಾವು ನಂದಿ ಹಿಲ್ಸ್ಗೆ ಏನಕ್ಕೆ ಹೋಯ್ತಿರೋದು ಅಂದ್ರ ಎಂತಕ್ಕೆ ಸನ್ರೈಸ್ ನೋಡಕ್ಕೆ ತಿಂಡಿ ಎಲ್ಲ ಹಂಗಂಗೆ ಅಡ್ಜಸ್ಟ್ ಮಾಡ್ಕೊಂಡು ಕೊಟ್ಟಿದ್ವು. ಯಾಕೆ ಅಂದ್ರೆ ಮಾಡಕ್ ಕೆಲ್ಸ ಇಲ್ಲ ನಮಗೆ. ಬೆಳಿಗ್ಗೆ ಎದ್ದು ಹೋಯ್ತಾ ಇದೀವಿ. ಅಂತ ಇಂತ ನಂದಿ ಹಿಲ್ಸ್ ಬಂದ್ಬಿಟ್ ನಾವು ಲ್ಯಾಟ್ರಿ ಎಷ್ಟು ಸಕ್ಕದ ಕಾಣ್ತದ ನೋಡಿ ಇಲ್ಲಿ. ಸ್ವರ್ಗ ಅಂದ್ರೆ ಸ್ವರ್ಗ. ಅಬ್ಬಬ್ಬ ವರ್ಮಾ, ನಾನ್ ನೋಡ್ಬಿಟ್ಟೆ ವರ್ಮಾ. 40 ವರ್ಷದಿಂದ ಕಿವಿಯಾರೆ ಕೇಳಿದ್ದೇನೆ, ಕಣ್ಣಾರೆ 4 ಕಡೆ ದೂರದಿಂದ ನೋಡ್ದೆ. ಫುಲ್ಲು ಗಾಯ್. ಅಯ್ಯಪ್ಪ, ಟಿಕೆಟ್ ತಗೊಳಗೆ ಇಟ್ಟು ಕ್ಯೂ. ಟಿಕೆಟ್ ತಗೊಂಡ ಈಗ ಮೇಲ್ಗಡೆ ಹೋಯ್ತಾವಿ ನೋಡಕ. ವೆದರ್ ಮಾತ್ರ ಸಕ್ಕದಾಗದ. ಫುಲ್ ಎಲ್ಲ ಇಬ್ನಿ, ಎಲ್ಲಿ ನೋಡಿದ್ರು ಫುಲ್ ಕೋಲ್ಡ್ ವೆದರ್. ಫುಲ್ಲು ಜನ ಜಾಸ್ತಿ ಗಾಯ್ಸ್. ಎಲ್ಲಿ ನೋಡಿದ್ರು ಜನ ಫುಲ್ಲು ಕೋಲ್ಡು. ನಾವು ಕಾರಲ್ಲಿ ಬಂದಿದ್ದೀವಿ, ಇವರೆಲ್ಲ ಬೈಕಲ್ಲಿ ಬಂದಿರೋದು. ಅಲ್ಲಿ ಆ ಕಡೆ ಕಾರ್ ನಿಲ್ಸೋದು, ಇದೆಲ್ಲ ಬೈಕ್ ನಿಲ್ಸೋ ಜಾಗ. ಕಾಸು ಬಿಟ್ಟು ಹೋಗಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದ್ರೆ ಇದೇ ಅಮೃತ ಸರೋವರ. ಮೇಲೆ ಏನು ಕಾಣದೇ ಇಲ್ಲ, ಫುಲ್ಲು ಇಬ್ನಿ. ಬೇರೆ ಇಲ್ಲಿಗೆ ಪಾಪು ಬೇರೆ ಕರ್ಕೊಂಡ್ ಬಂದ್ಬಿಟ್ಟಿವಿ. ಎಲ್ಲಿ ತಪ್ಪಿಗೆ ಪೀಸ್ಕೊಂಡ್ರೆ ಕಾಣ ಇದು. ಸ್ಮೈಲ್ ಪ್ಲೀಸ್. ಇವರು ಕ್ಯಾಮ್ರಾಮ್ಯಾನು. ಜನ್ಮಕ್ಕೆ ಹೋಗೋ. ನನ್ ಡ್ಯಾನ್ಸ್ ಮೆಚ್ಚಿ 500 ರೂಪಾಯಿ ಕೊಟ್ಟಿರೋ ಪಂಚಾಯತಿ ಪರಮೇಶಿ ಅವ್ರಿಗೆ ಧನ್ಯವಾದಗಳು. ಎಲ್ಲಿದ್ದೀರಾ ಪಂಚಾಯತಿ ಪರಮೇಶಿ ಮಾಮ? ನಾವು ಇಲ್ಲಿಗೆ ಬಂದಿದ್ದು ಸೂರ್ಯೋದಯ ನೋಡುವಂತ. ಇಲ್ಲಿ ನೋಡಿದ್ರ ಸೂರ್ಯನೇ ಕಾಣ್ತಾ ಇಲ್ಲ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಈ ಬೆಟ್ಟದಲ್ಲಿ ಈ ವಾತಾವರಣ ನೋಡ್ತಿದ್ರ ಗೋಪಾಲ ಸ್ವಾಮಿ ಬೆಟ್ಟ ನೋಡ್ದಂಗೆ ಆಯ್ತದ. ಅಲ್ಲೇ ಅದು ನೇಚರ್ ಮಜಾ ಮಾಡಿದ್ರೆ ನಾನು ನಂದಿ ಬೆಟ್ಟಕ್ಕೆ ಬರ್ಬೇಕಾದ್ರ ಮಾವಲ್ಲಿ ಬೆಟ್ಟ ತರ ಇರ್ತ ಅಂತ ಬಂದಿದ್ದು ಅಷ್ಟೇ. ಇಲ್ಲಿ ನೋಡಿದ್ರೆ ಈ ತರ ಎಷ್ಟು ಸಕ್ಕತ್ತಾಗದ ನೋಡಿ. ಇಲ್ಲಿ ಇಷ್ಟು ಜನಗಳ ಪತ್ರ ಅಂತ ಅನ್ಕೊಂಡೇ ಇರ್ತೀನಿ. ಈಗ ಈ ಕುಳ್ಳಿ ಇರೋದು 3 ಅಡಿಗ 300 ಫೋಟೋ ತೆಗಿಸ್ತಾಳೆ ಇವ. ಕೊಟ್ರೆ ಹಂಗೆ ಅನ್ಬಿಡ್ಬೇಕು ಹಂಗೆ. ಜೀವನದಲ್ಲಿ ಅವಾಗವಾಗ ಈ ತರ ಬಂದು ಪ್ರಕೃತಿ ಜೊತೆ ಬೆರಿಬೇಕು. ನಂದಿ ಹಿಲ್ಸ ನೋಡಾಯ್ತು, ಸುತ್ತಾಡಾಯ್ತು. ಅಕ್ಕ, ನಂದಿ ಹಿಲ್ಸ್ ಇವತ್ತು ಹೆಂಗಿತ್ತು? ಸೂಪರ್ ಆಗಿದೆ ಅಷ್ಟಿಯಾ? ಅಷ್ಟೇ. ಬೆಳಗ್ಗೆ ತಿಂಡಿ ಬೇರೆ ಮಾಡಿದ, ಹೊಟ್ಟೆ ಬೇರೆ ಹಸ್ಬಿಟ್ಟದ. ಅದಕ್ಕೆ ತಿಂಡಿ ಮಾಡ ಅಂದ್ಬಿಟ್ಟು ಹೋಟ್ಲಿಗೆ ಬನ್ನ. ಚೆನ್ನಾಗಿ ತಿಂದಾಗ ಕೊಡದೆ. ನೋಡಿ ಗಾಯ್ಸ್, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಈಶಾ ಫೌಂಡೇಶನ್. ಅಲ್ಲಿ ಗೇಟ್ ಬಂತಲ್ಲ, ಅಲ್ಲಿ ಮುಗಿಸ್ಕೊಂಡು ಹೋಟ್ಲಲ್ಲಿ ಟಿಫನ್ ತಿನ್ಕೊಂಡು ಇವಾಗ ನಾವು ಹೋಗ್ತಾ ಇರೋದೇ ಈಶಾ ಫೌಂಡೇಶನ್. ಈಶಾ ಫೌಂಡೇಶನ್ ಹೆಂಗಿರುತ್ತೆ ಅಂತ ತೋರಿಸ್ತೀವಿ, ಬನ್ನಿ. ಪ್ರಶ್ನೆ, ಈಶಾ ಫೌಂಡೇಶನ್ ಹೇಗಿದೆ ಬನ್ನಿ ಹೋಗೋಣ, ನೋಡೋಣ ಚೆನ್ನಾಗಿದೆ ಇಲ್ವಾ ಅಂತ. ನೋಡಿ ಗಾಯ್ಸ್, ಇದೆ ಈಶಾ ಫೌಂಡೇಶನ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ.
ನೋಡಿ ಗಾಯ್ಸ್, ಇದೇ ಈಶಾ ಫೌಂಡೇಶನು ಚಿಕ್ಕಬಳ್ಳಾಪುರ. ಇದು ನಂದಿ, ಈ ದೇವಸ್ಥಾನದ ದ್ವಾರಪಾಲಕರು ಅಂದ್ರೆ ಈಶ್ವರ ದ್ವಾರಪಾಲಕರು ಅಂತ. ನೋಡಿ ಎಷ್ಟು ಜನ ಬಂದ್ರ, ಸುತ್ತಮುತ್ತ ಬೆಟ್ಟ ಗುಡ್ಡಗಳು, ಇಷ್ಟು ಜನಗಳು ಅಂದ್ರೆ ಸಕ್ಕತ್ತಾದ ಪ್ಲೇಸ್ ಮಾತ್ರ ಇದು. ನಮ್ಮ ಕರ್ನಾಟಕದಲ್ಲಿ ಇರೋದಕ್ಕೆ ನಾವು ತುಂಬ ಖುಷಿ ಪಡ್ಬೇಕು. ನಾನು ಇದನ್ನೆಲ್ಲನೇ ಇನ್ಸ್ಟಾಗ್ರಾಮ್ ಎಲ್ಲರೂ ರೀಲ್ಸ್ಗೆ ಅಪ್ಲೋಡ್ ಮಾಡಿದಾಗ ಮಾತ್ರ ನೋಡ್ತಿದ್ದು ಅಷ್ಟೇ. ಆದರೆ ಇವತ್ತು ನಾವೇ ಇಲ್ಲಿಗೆ ಬಂದು ನೋಡ್ತಾವೆ ಅಂದ್ರೆ ಒಂಥರ ತುಂಬ ಖುಷಿ ಆಯ್ತದ. ಈ ಜಾಗ ಮತ್ತು ನಂದಿ ಹಿಲ್ಸ್ ಎಲ್ಲನೇ ನಾವು ಮೊದಲನೇ ಟೈಮು ನೋಡಿರೋದು. ಏನು ಚಿಕ್ಕಬಳ್ಳಾಪುರದಲ್ಲಿ ಬರೀ ಬೆಟ್ಟ ಗುಡ್ಡಗಳೇ ಕಾಣ್ತಾವ. ಈ ಥರ ನಮ್ಮೂರಲ್ಲಿ ಇದ್ದೀರಾ ಸಕ್ಕತ್ತಾಗಿರೋದು. ದಿನ ಬೆಟ್ಟ ಗುಡ್ಡ ಎಲ್ಲ ಹತ್ಬೋದಾಗಿತ್ತು. ಹೋದ್ನ ಸುತ್ತಾಡೋದನ್ನ ಚೆನ್ನಾಗಿರೋ ಜಾಗನೇ ನೋಡ್ಕೊಂಡು ಬಂದ. ಇವತ್ತು ಮುಗೀತು ಇಷ್ಟೇ. ಇವತ್ತು ನಾವು ಇಲ್ಲಿ ಟ್ರಿಪ್ ಮುಗೀತು. ತುಂಬ ಎಂಜಾಯ್ ಮಾಡೋದು ನಾವು, ಚೆನ್ನಾಗಿತ್ತು. ಹಿಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಬಿಡಿ. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಅಷ್ಟೇ.